ಸರ್ ಈಗ ಅನಂತ್ ಕುಮಾರ್ ಹೆಗಡೆ ಅವರು ಸ್ಟೇಟ್ಮೆಂಟ್ ಇಲ್ಲಿವರೆಗೂ ವಾಪಸ್ ತೆಗೆದುಕೊಂಡಿಲ್ಲ ಅವರು ಅದ್ರ ಬಗ್ಗೆ ಈಗ ನೋಡಿ ನಾನು ರಿಯಾಕ್ಟ್ ಮಾಡಾಗಿದೆ ಅಲ್ವಾ. ಆ ಥರ ಹೇಳಿಕೆಗಳು ಭಾಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ, ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾತನಾಡಬಾರ್ದು. ಅಂದರೆ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಒಂದು ರೀತಿ ಸಮಾಜದ ಆರೋಗ್ಯಕ್ಕೆ ಹಾನಿಕಾರ. ಅವರ ಹೇಳಿಕೆಗಳು ಸಮಾಜದ ಆರೋಗ್ಯಕ್ಕೆ ಹಾನಿಕಾರವಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಅವರು ಟೀಕೆನೂ ಅದನ್ನು ಕಂಡೆಮ್ ಮಾಡಿಲ್ಲ ಅಥವಾ ಅದನ್ನು ನಿರಾಕರಣೆನೂ ಕೂಡ ಮಾಡಿಲ್ಲ. ಇದು ದುರಾದೃಷ್ಟಕರ. ಈಗ ಅನಂತ್ ಕುಮಾರ್ ಹೆಗಡೆ ಅವರು ಸ್ಟೇಟ್ಮೆಂಟ್ ಇಲ್ಲಿವರೆಗೂ ವಾಪಸ್ ತೆಗೆದುಕೊಂಡಿಲ್ಲ ಅವರು ಅದ್ರ ಬಗ್ಗೆ ಈಗ ನೋಡಿ ನಾನು ರಿಯಾಕ್ಟ್ ಮಾಡಾಗಿದೆ ಅಲ್ವಾ. ಆ ಥರ ಹೇಳಿಕೆಗಳು ಭಾಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ, ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾತನಾಡಬಾರ್ದು. ಅಂದರೆ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ರೀತಿ ಸಮಾಜದ ಆರೋಗ್ಯಕ್ಕೆ ಹಾನಿಕಾರ. ಅವರ ಹೇಳಿಕೆಗಳು ಸಮಾಜದ ಆರೋಗ್ಯಕ್ಕೆ ಹಾನಿಕಾರವಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಅವರು ಟೀಕೆನೂ ಅದನ್ನು ಕಂಡೆಮ್ ಮಾಡಿಲ್ಲ ಅಥವಾ ಅದನ್ನು ನಿರಾಕರಣೆನೂ ಕೂಡ ಮಾಡಿಲ್ಲ. ಇದು ದುರಾದೃಷ್ಟಕರ.